ಎಲ್ರಿಗೂ ನಮಸ್ಕಾರ. ಇದು ಮೊದಲನೇ ಚಾಪ್ಟರ್ ನಂಬರ್ ಸಿಸ್ಟಮ್ ಅಂಡ್ ಮಲ್ಟಿಪ್ಲಿಕೇಶನ್ ನ 2ನೇ ಕ್ಲಾಸು. ಈ ಕ್ಲಾಸ್ ಅಲ್ಲಿ ನಾವು ಯಾವ ಟಾಪಿಕ್ ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಡಿವಿಸಿಬಿಲಿಟಿ ರೂಲ್, ಅಂದ್ರೆ ಭಾಗಾಕಾರ ನಿಯಮ. ಭಾಗಾಕಾರ ನಿಯಮ ಅಂದ್ರೆ ಇದು ಯಾವ್ದಕ್ಕೆ ಅಪ್ಲೈ ಆಗ್ತೈತಿಪ್ಪ ಅಂದ್ರೆ, ನಿಮಗೆ ಯಾವ್ದಾದ್ರೂ ಒಂದು ಸಂಖ್ಯೆಯನ್ನ ಕೊಟ್ಟಾರ ಅಂತ ಇಟ್ಕೋರಿ. ಆ ಸಂಖ್ಯೆ ಇನ್ನೊಂದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತತಿ, ಇದು ಇದೇ ಸಂಖ್ಯೆಯಿಂದ ಭಾಗ ಹೋಗ್ತತಿ ಅನ್ನೋದನ್ನ ಕಂಡುಹಿಡಿಯಕ ನಾವು ಡಿವಿಸಿಬಿಲಿಟಿ ರೂಲ್ ಅನ್ನ ಅಪ್ಲೈ ಮಾಡ್ತೀವಿ. ಅದು ಪ್ರತಿಯೊಂದು ಸಂಖ್ಯೆಗೂ ಪ್ರತಿಯೊಂದು ರೀತಿಯಲ್ಲಿ ಅಪ್ಲೈ ಆಗ್ತೈತಿ. ಅದನ್ನ ಯಾವ ರೀತಿ ಅಂತ ಕಂಡುಹಿಡಿಯೋಣ ಅಂತ. ಜಾಸ್ತಿ ತಡ ಮಾಡೋದು ಬೇಡ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ. ಈಗ ಎಕ್ಸಾಂಪಲ್, ನಮಗೆ ಈಗ ಒಂದು ಯಾವ್ದೋ ಸಂಖ್ಯೆ ಕೊಟ್ಟಾರ ಅಂತ ಇಟ್ಕೋರಿ. ಈಗ 248 ಅಂತ ಕೊಟ್ಟಾರ ಅಂತ ಇಟ್ಕೋರಿ. ಲೈಕ್ ಈ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗ ಹೋಗ್ತತಿ ಅನ್ನೋದನ್ನ ಕಂಡುಹಿಡಿಬೇಕು ನಾವು. ಲೈಕ್ ಈಗ ಒಂದ್ ಸ್ವಲ್ಪ ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾರ, 2, 3, 5, 7 ಈ ರೀತಿ ಆಪ್ಷನ್ಸ್ ಕೊಟ್ಟಿರ್ತಾರ ಅಂತ ಇಟ್ಕೋರಿ. ಈಗ ಈ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗಿಸಬಹುದಂತ ಕಂಡುಹಿಡಿಯೋದು ಅಂತ ಇಷ್ಟು ಹೇಳಿದಾರ. ಅದೇ ಒನ್ ಟೈಮ್ ಭಾಗಿಸಬಹುದಾಗಿರ್ಬೋದು ಅಥವಾ ಕಂಪ್ಲೀಟ್ಲಿ ಭಾಗ ಹೋಗಿರೋದಾಗಿರ್ಬೋದು, ಅದು ಕ್ವಶನ್ ಮೇಲೆ ಡಿಪೆಂಡ್. ಸೊ ನಾವೀಗ ಈ ಸಂಖ್ಯೆಯನ್ನ ಅಪ್ಲೈ ಮಾಡೋಣ ಅಂತ. ಫಸ್ಟಿಗೆ ನಾವು 2 ಅನ್ನ ಅಪ್ಲೈ ಮಾಡೋಣ. 2 ತಗೊಂಡು 2 ಒಂದ್ಲೆ 2 ಒಂದ್ಲೆ 2 ಎರಡ್ಲೆ 2 ನಾಲ್ಕಲೆ, ಹೌದಾ? 2 ಇಂದ ಒನ್ ಟೈಮ್ ಇದು ಭಾಗ ಹೋಯ್ತಾ. ಅದೇ ನಾವು 3 ಬರೋಣ ಅಂತ. 2, 4, 8 ಅನ್ನ 3 ಇಂದ ಭಾಗಿಸೋಣ ಅಂತ. 3 ಒಂದ್ಲೆ 3 ಏಳೆ 3 ಎಂಟ್ಲೆ 24, 3 ಎರಡ್ಲೆ 6, ಮತ್ತೆ 2 ಉಳಿತು, ಪಾಯಿಂಟ್ ಕೊಟ್ಟಿದ್ದು ಹೋಗ್ತೈತಿ. ಸೊ ಇದಕ್ಕೆ ಭಾಗ ಹೋಗಲ್ಲ. ಅಂಡ್ ನಾವು 5 ಅಂತ ಬರೋಣ ಅಂತ. 248 5 ಇಂದ ಭಾಗ ಹೋಗ್ತದೆ, ಸಾಧ್ಯನೇ ಇಲ್ಲ. ನೋಡಿದ ತಕ್ಷಣ ಗೊತ್ತಾಗ್ತೈತಿ ಯಾಕೆ ಹೋಗಲ್ಲ ಅಂತ ಹೇಳಿ. ಅದನ್ನ ನಾನು ನಿಮ್ಗೆ ಹೇಳ್ತೇನೆ, ಯಾಕೆ ನೋಡಿದ ತಕ್ಷಣ ಹೆಂಗ್ ಗೊತ್ತಾಯ್ತ್ರಿ ಇದು ಭಾಗ ಹೋಗಲ್ಲ ಅಂತ ಹೇಳಿ. ಅದನ್ನು ನಾನು ನಿಮ್ಗೆ ಹೇಳ್ತೇನೆ. 5 ದಿಂದ ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗ್ತೈತೆ ಅಂತ ಹೇಳಿ. ಈಗ 7 ಬರೋಣ ಅಂತ. 248 ಡಿವೈಡೆಡ್ ಬೈ 7. 7 ಒಂದ್ಲೆ 7 ಮೂರ್ಲೆ 21, 1 3 ಉಳಿತು, 7 5ಲೆ 35. ಇದು ಪಾಯಿಂಟ್ ಹಿಂಗೆ ಹೋಗ್ತದೆ. ಸೊ ಪಾಯಿಂಟ್ ಕೊಟ್ಕೊಂಡು ಇದು ಇದೇ ರೀತಿ ಹೋಗ್ತದೆ. ಸೊ ನಮಗ ಈ ಸಂಖ್ಯೆ, ಇವಿಷ್ಟು ಸಂಖ್ಯೆಯಲ್ಲಿ ಈಸಿಯೆಸ್ಟ್ ಅಲ್ಲಿ ಭಾಗ ಹೋಗಿದ್ದಂದ್ರೆ 2ರ ಮಗ್ಗಿಲೆ. ಸೊ ಯಾಕೆ 2ರ ಮಗ್ಗಿಲೆ ಇದು ಭಾಗ ಹೋಯ್ತು, ಏನ್ ರೂಲ್ ಅಪ್ಲೈ ಆಗೈತಿ ಅನ್ನೋದನ್ನ ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೇನೆ ಅಂತ. ಈಗ ಡಿವಿಸಿಬಿಲಿಟಿ ರೂಲ್ 2 ನಂಬರಿಗೆ ಬರೋಣ ಅಂತ. ಏನ್ಪಾ 2 ನಂಬರ್ ಅಂದ್ರೆ, ಈಗ ನಾವು ಒಂದು ಎಕ್ಸಾಂಪಲ್, ಡಿವಿಸಿಬಿಲಿಟಿ ರೂಲ್ ಅದ್ರಾಗ 2 ನಂಬರ್ ಏನ್ಪಾ ಅಂದ್ರೆ, ಈಗ ಒಂದ್ ಯಾವ್ದೋ ನಿಮಗೆ ಸಂಖ್ಯೆ ಕೊಟ್ಟಾರ ಅಂತ ಇಟ್ಕೋರಿ. ಅದು ಬೇಕಾದಾಗಿರ್ಲಿ, 312 ಆಗಿರ್ಲಿ, ಅಥವಾ 510 ಆಗಿರ್ಲಿ, ಅಥವಾ 748 ಆಗಿರ್ಲಿ, ಈ ರೀತಿ ಯಾವುದೇ ಸಂಖ್ಯೆ ಕೊಟ್ಟಾರ ಅಂತ ಇಟ್ಕೋರಿ ನಿಮ್ಗ. ಈ ಸಂಖ್ಯೆಯಲ್ಲಿ ನಮಗೆ ಏನು ಬಿಡಿ ಸ್ಥಾನದಾಗ ಬಂದಾವಲ್ಲ ಈ ಸಂಖ್ಯೆಗಳು, ಇವು ಸಮ ಸಂಖ್ಯೆಗಳಾಗಿರ್ಬೇಕು. ಅರ್ಥ ಆಯ್ತಾ? ಈ ನಮ್ಮ ಬಿಡಿ ಸಂಖ್ಯೆಯಲ್ಲಿ ಏನ್ ಬಂದವಲ್ಲ ಈ ಸಂಖ್ಯೆಗಳು, ಇವು ಸಮ ಸಂಖ್ಯೆಗಳು ಆದಲ್ಲಿ ಮಾತ್ರ ನಮಗೆ ಏನಾಗ್ತೈತಪ್ಪ 2 ಇಂದ ಹೋಗ್ತದೆ. ಈಗ 748 ಐತಲ್ಲ, 749 ತಗೊಳ್ಳೋಣ ಅಂತ, ಹೌದಾ? ಈಗ ನಾನು 2 ತಗೊಂಡು 2 ಒಂದ್ಲೆ 2 ಮೂರ್ಲೆ 6, 1 ಉಳಿತು, 2 ಏಳ್ಲೆ 14, 2 ನಾಲ್ಕಲೆ 8, ಇಲ್ಲಿ 1 ಉಳಿತೈತಿ, ಮತ್ತೆ ಪಾಯಿಂಟ್ ಕೊಟ್ಟು 0 ತಗೊಂಡು ಹಿಂಗ್ ಪಾಯಿಂಟ್ ಬಂದು ಆನ್ಸರ್ ಬರಾಯ್ತಿ. ಬಟ್ ಪಾಯಿಂಟ್ ಮುಂಚೆನ ಆನ್ಸರ್ ಬರಾತಿಲ್ಲ. ಸೊ ಇದು 2ರ ಮಗ್ಗಿಲೆ ಭಾಗ ಹೋಗಲ್ಲ ಸರಿಯಾಗಿ. ಈ ರೀತಿ ಪಾಯಿಂಟ್ ಬಂತಂದ್ರೆ ಅದನ್ನ ನೆಕ್ಸ್ಟ್ ಹೇಳ್ತೇನಂತ ನಾನು ನಿಮಗ. ಸೊ ಇದು ಸ್ಟಾರ್ಟಿಂಗ್ ಅನ್ನ 2ರ ಮಗ್ಗಿಲೆ ಕರೆಕ್ಟ್ ಆಗಿ ಭಾಗ ಹೋಗಲ್ಲ. ಈಗ ಮತ್ತೆ ನಾವು ಇದನ್ನ ಭಾಗ ತೆಗಕ್ ಹೋದ್ವಿ ಅಂದ್ರೆ ಇದು ಮತ್ತೆ ಕೆಟ್ಕೊಂತ ಹೋಗ್ತದೆ. ಸೊ ಒನ್ ಟೈಮ್ ಭಾಗ ಹೋಗ್ಬೇಕಪ್ಪ ಅಂದ್ರೆ 2ರ ಮಗ್ಗಿಲೆ ಇದು ಕಂಪ್ಲೀಟ್ಲಿ ಭಾಗ ಹೋಗ್ತದಪ್ಪ ಒನ್ ಟೈಮ್ ಅನ್ನಕ ಏನಾಗ್ತೈತಿ, ನಮಗ ಬಿಡಿ ಸಂಖ್ಯೆಯಲ್ಲಿ, ನೀವು ಬಿಡಿ ಸಂಖ್ಯೆನ ಇನ್ನೊಂದು ರೀತಿ ಹೇಳ್ಕೋಬಹುದು, ಅಂದ್ರೆ ಯೂನಿಟ್ ಡಿಜಿಟ್ ಅಂತಾರ ಅದಕ್ಕ. ಇದು ಏನೈತಲ್ಲ ಕಾನ್ಸೆಪ್ಟ್ ಯೂನಿಟ್ ಡಿಜಿಟ್, ಇದ್ರ ಮೇಲೆನೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಗಳು ಬರ್ತಾವ. ಇದನ್ನ ನಾನು ಮುಂದಿನ ಕ್ಲಾಸ್ ಅಲ್ಲಿ ನಿಮಗೆ ಕಂಪ್ಲೀಟ್ಲಿ 100% ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಇದೊಂದು 10 ನಿಮಿಷದ ಕ್ಲಾಸ್ ಐತಿ. ಈ ಕ್ಲಾಸ್ ಅಲ್ಲಿ ನಾವು ಡಿವಿಸಿಬಿಲಿಟಿ ರೂಲ್ ಕಂಪ್ಲೀಟ್ಲಿ ಕಲ್ಕೊಳ್ಳೋಣ ಅಂತ. ಅಂಡ್ ಇದನ್ನ ಮುಂದಿನ ಕ್ಲಾಸ್ ಅಲ್ಲಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ತೆಗಿಬೇಕು, ಯೂನಿಟ್ ಡಿಜಿಟ್ ಯಾವ ರೀತಿ ಬರ್ತೈತಿ ಅಂದ್ರೆ, ಇದೇನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. 2ರ ಘಾತ 4 ಬರೋದು, ಇದರದ ಯೂನಿಟ್ ಡಿಜಿಟ್ ಏನು ಅಂತ ಕೇಳ್ಬಿಡ್ತಾರೆ, ಹೌದಾ? ಏನಪ್ಪಾ ಕಂಡು ಹಿಡೋದಂದ್ರೆ, ಇದನ್ನ ನೀವು 2ನ್ನ 4 ಸಲ ಗುಣಿಸ್ಕೋಬೇಕಾಗ್ತದೆ. ಲೈಕ್ ಈ ತರ, ಈ ರೀತಿ ಬರ್ಕೊಂಡು ಇದನ್ನ ನೀವು ಲೆಕ್ಕ ಹಾಕ್ರಿ. 2 ಎರಡ್ಲೆ 4, 4 ಎರಡ್ಲೆ 8, 8 ಎರಡ್ಲೆ 16, ಹೌದಾ? 16 ನಮಗೆ ಉತ್ತರ ಬಂತ. ಏನಪ್ಪಾ ಯೂನಿಟ್ ಡಿಜಿಟ್ ಅಂದಾಗ, ಯೂನಿಟ್ ಡಿಜಿಟ್ ನಮಗೆ ಏನ್ ಬರ್ತೈತಿ, 6 ಆಗ್ತೈತಿ. ಯು ಡಿ ಏನಾಯ್ತು, 6 ಆಯ್ತು. ಈ ರೀತಿ ಯೂನಿಟ್ ಡಿಜಿಟ್ ಅನ್ನ ಕಂಡುಹಿಡಿಯೋದು. ಇದೇ ರೀತಿ ಕೊಡಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಈಗ ಹೊಳ್ಳಿ ನಾವು ಡಿವಿಸಿಬಿಲಿಟಿ ರೂಲಿಗೆ ಬರೋಣ ಅಂತ. ಏನಪ್ಪಾ, ನಮಗ ಬಿಡಿ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆಗಳು ಬರಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ನೋಡ್ರಿ, 0, 2, 4,
6 8 ಈ ರೀತಿ ಬಿಡಿ ಸ್ಥಾನದಲ್ಲಿ ಇವ್ ಯಾವಾದ್ರೂ ನಿಮಗೆ ಕಂಡಿದ್ರೆ ಅದು ಎರಡರ ಮಗ್ಗೆಯಲ್ಲಿ ಈಸಿಯಾಗಿ ಹೋಗ್ತದೆ ಅಂತಾನೆ ನೀವು ಕಂಡುಹಿಡ್ಕೋಬಹುದು. ಈಗ ನಿಮಗೆ ಎರಡರ ಸ್ಥಾನ ಇದು ಯಾವ ರೀತಿ ಭಾಗ ಮಾಡ್ಕೋಬಹುದು ಅಂತ ಗೊತ್ತಾಯ್ತು ಅನ್ಕೊಂತೀನಿ. ಇಷ್ಟ ನೆನ್ಪಿಟ್ಕೋರಿ, ಬಿಡಿ ಸ್ಥಾನದಲ್ಲಿ ಇವು 5 ನಂಬರ್ಗಳಲ್ಲಿ ಅದು ಸಮಸಂಖ್ಯೆ, ಅದು ಯಾವ್ದಾದ್ರು ಆಗಿರ್ಲಿ ಬಟ್ ಸಮಸಂಖ್ಯೆ ಇದ್ರೆ ಇನಫ್. ಸೊ ಎರಡರ ಮಗ್ಗಿಲಿ ಭಾಗ ಹೋಗ್ತತಿ. ಈಗ ನಾವು ಮೂರರ ಮಗ್ಗಿಗೆ ಬರೋಣ ಅಂತ ಅಂದ್ರೆ ಲೈಕ್ ಮೂರರದ ಡಿವಿಸಿಬಿಲಿಟಿ ರೂಲ್ 3 ಹೆಂಗ್ ಅಪ್ಲೈ ಆಗ್ತೈತಿ ಇದನ್ನ ರಬ್ ಮಾಡ್ತೇನೆ. ಡಿವಿಸಿಬಿಲಿಟಿ ರೂಲ್ 3 ಬರೋದಾದ್ರ ಈಗ ನಿಮ್ಗ ಒಂದ್ ಯಾವ್ದಾದ್ರು ನಂಬರ್ ಕೊಟ್ಟಾರ ಅಂತ ಇಟ್ಕೋರಿ, 279 ಆಗಿರ್ಬೋದು ಅಥವಾ 369 ಆಗಿರ್ಬೋದು ಅಥವಾ 654 ಆಗಿರ್ಬೋದು. ಈ ರೀತಿ ನಿಮ್ಗೆ ಯಾವ್ದಾದ್ರು ನಂಬರ್ ಕೊಟ್ಟಾರ ಅಂತ ಇಟ್ಕೋರಿ. ಈ ಸಂಖ್ಯೆಗಳು ಮೂರರ ಮಗ್ಗಿಲೆ ಯಾವ ರೀತಿ ಭಾಗ ಹೋಗ್ತಾವ ಅನ್ನೋದನ್ನ ಕಂಡುಹಿಡ್ಕೋಬೇಕು. ಏನ್ಪಾ ಕಂಡುಹಿಡ್ಕೊಳ್ಳೋ ಮೇನ್ ಟ್ರಿಕ್ ಅಂದ್ರೆ, ಈ ನಿಮ್ಗೆ ಏನು ಸಂಖ್ಯೆಗಳನ್ನ ಕೊಟ್ಟಿರ್ತಾರಲ್ಲ ಈ ರೀತಿ 2 7 9 3 6 9 6 5 4 ಇದಿಷ್ಟ ಒಂದ್ ಸಂಖ್ಯೆ ಅಂತ ಇಟ್ಕೋರಿ, ಇದಿಷ್ಟೊಂದ್ ಸಂಖ್ಯೆ ಇದಿಷ್ಟೊಂದ್ ಸಂಖ್ಯೆ, ಇವುಗಳನ್ನ ನೀವು ಪ್ಲಸ್ ಮಾಡ್ಕೋಬೇಕು. ಏನಪ್ಪಾ 2 + 7 + 9 ಎಷ್ಟಾಯ್ತಪ್ಪ? 18 ಆಯ್ತು. ಹೌದಾ? ಈ ಬಂದಿರ್ತಕ್ಕಂತ ಉತ್ತರ ಇಲ್ಲಿ ಏನ್ ಬಂದೈತಲ್ಲ ಉತ್ತರ, ನಮಗ ಮೂರರ ಮಗ್ಗಿಲಿ ಇದು ಬರ್ತೈತ ಉತ್ತರ 3 6 18. ಸೊ ನಮಗ ಈ ಸಂಖ್ಯೆ ಏನಾಗ್ತೈತಪ್ಪ, ಮೂರರ ಮಗ್ಗಿಲೆ ಭಾಗ ಹೋಗ್ತತಿ. ಈಗ ಎಕ್ಸಾಂಪಲ್ 369 ಎತ್ಕೊಳ್ಳೋಣ. 6 3 9 9 ಇದ್ರ ಉತ್ತರನು ನಮಗ್ 18 ಬಂತ. ಹೌದಾ? ಸೊ 18 ಮೂರರ ಮಗ್ಗಿಲೆ ಐತಾ? ಎಸ್ ಐತಿ. ಸೊ ಇದು ಮೂರರಲ್ಲೇ ಭಾಗ ಹೋಗ್ತದೆ. ಈಗ 5 4 9 9 6 15. ಹೌದಾ? ಈ 15 ಮೂರರ ಮಗ್ಗಿಲೆ ಬರ್ತೈತಿ. ಎಸ್ ಬರ್ತೈತಿ. ಸೊ ಇದು ಏನಾಗ್ತೈತಪ್ಪ, ಮೂರರ ಮಗ್ಗಿಲೆ ಭಾಗ ಹೋಗ್ತೈತಿ. ನಿಮ್ಗೆ ಏನಪ್ಪಾ ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇರ್ಲಿ, ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಎಲ್ಲಾನು ಪ್ಲಸ್ ಮಾಡಿದ್ರ ಏನ್ ಬರ್ಬೇಕಪ್ಪ ಅಂದ್ರೆ ಬಂದಿರ್ತಕ್ಕಂಥ ಉತ್ತರ ಮೂರರ ಮಗ್ಗಿಲಿ ಬಂದಿರ್ಬೇಕು. ಹೌದಾ? ಇಲ್ಲಿ ಏನ್ ಉತ್ತರ ಬರ್ತೈತಲ್ಲ ಆ ಸಂಖ್ಯೆ ಮೂರರ ಮಗ್ಗಿಲಿ ಇರಬೇಕು. ಸೊ ಅದೇನಾಗ್ತೈತಿಪ್ಪ ಅಂದ್ರ ಕಂಪ್ಲೀಟ್ಲಿ ಮೂರರ ಮಗ್ಗಿಲೆ ಭಾಗ ಹೋಗ್ತೈತಿ. ಏನಪ್ಪಾ ಅಂದ್ರ ಕೊಟ್ಟಿರುವ ಸಂಖ್ಯೆಗಳನ್ನ ಕೂಡಿಸಿದಾಗ ಬರುವ ಮೊತ್ತ ಮೂರರ ಮಗ್ಗೆಯಲ್ಲಿ ಇರಬೇಕು. ಈಸಿ ಐತಿ, ನೆನಪಿಟ್ಕೋರಿ. ಏನಪ್ಪಾ ಅಂದ್ರ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಎಲ್ಲಾನು ಆಡ್ ಮಾಡ್ಕೊಂಡು ಬರೋಂತ ಉತ್ತರ ಮೂರರ ಮಗ್ಗಿಲಿ ಬಂದ್ರ ಮುಗೀತು. ಡಿವಿಸಿಬಿಲಿಟಿ ರೂಲ್ 3 ಅಪ್ಲೈ ಆಗ್ತದೆ. ಇವೆರಡು ಕಾನ್ಸೆಪ್ಟ್ ಕ್ಲಿಯರ್ ಆದ್ವಾ? ಇದು ಬಿಡಿ ಸ್ಥಾನದಲ್ಲಿ ಎಷ್ಟು ಬರ್ಬೇಕಪ್ಪ? ಸಮಸಂಖ್ಯೆ ಬರ್ಬೇಕು. ಇದಕ್ಕೆ ಕೊಟ್ಟಿರುವಂತ ಎಲ್ಲಾ ಉತ್ತರಗಳನ್ನ ಕೂಡಿಸಿದಾಗ ಅದು ಸಂಖ್ಯೆ ಮೂರರ ಮಗ್ಗಿಲಿ ಬರ್ಬೇಕು. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಿವಿಸಿಬಿಲಿಟಿ 4 ಹೋಗೋಣ ಅಂತ. ಏನ್ಪಾ ಡಿವಿಸಿಬಿಲಿಟಿ ರೂಲ್ 4 ಏನ್ ಹೇಳ್ತೈತಿ ಅಂದ್ರ, ಲೈಕ್ ಇಲ್ಲಿ ನೋಡ್ರಿ, ಈಗ ಎಷ್ಟು ಬರ್ತೈತಪ್ಪ ಅಂದ್ರ 348 ಅಥವಾ 540 ಈ ರೀತಿ, ಅಥವಾ 236 ಅಥವಾ 412 ಈ ರೀತಿ ನಿಮ್ಗ ಒಂದು 4 ಸಂಖ್ಯೆ ಕೊಟ್ಟಾರಂತ ಇಟ್ಕೋರಿ. ಇದು ಕಂಪ್ಲೀಟ್ಲಿ 4ರ ಮಗ್ಗಿಲಿ ಹೆಂಗ್ ಭಾಗ ಹೋಗ್ತೈತಿ ಅನ್ನಕ ನೀವು ಇಲ್ಲಿ ನಾವು ಬಿಡಿ ಸಂಖ್ಯೆಯಲ್ಲಿ ಸಮ ಸಂಖ್ಯೆ ಇದ್ದಾಗ 2ರಲ್ಲೇ ಭಾಗ ಹೋಗ್ತೈತಿ ಅಂತ ಕಂಡು ಈಗ ಏನ್ ಮಾಡ್ಬೇಕ, ನಾವು ಬಿಡಿ ಮತ್ತು 10ರ ಸ್ಥಾನದಲ್ಲಿರೋ 2 ನಂಬರ್ಗಳನ್ನ ತಗೋಬೇಕು. ಇಲ್ಲಿ ನಾನು ನಿಮ್ಗ 3 ಅಥವಾ 4 ನಂಬರ್ ಕೊಟ್ಟು ಎಕ್ಸಾಂಪಲ್ ಹೇಳ್ತಿರ್ಬೋದು. ಬಟ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಚೋಕ ಒಂದು ದೊಡ್ಡ ಸಂಖ್ಯೆನ ಕೊಡ್ತಾರ, ಆಪ್ಷನ್ಸ್ ಅಲ್ಲಿ ಕೊಟ್ಬಿಡ್ತಾರ ಇದು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗ್ತೈತಿ ಅಂತೇಳಿ. ನೀವು ಅವು ಚೋಕ ಬರೋ ಸಂಖ್ಯೆಗಳನ್ನ ಕೊಟ್ಟಿರೋ ಆಪ್ಷನ್ ಗಳನ್ನ ಭಾಗ ಹಾಕೊಂತ ಕುಂತ್ರೆ ಕೆಲಸ ಆಗಲ್ಲ, ಟೈಮ್ ವೇಸ್ಟ್ ಆಗ್ತೈತಿ ನಿಮ್ದ. ಸೊ ನಿಮ್ ಕಡೆ ಟೈಮ್ ಕಡಿಮೆ ಇರ್ತೈತಿ. ಏನ್ ಮಾಡ್ಬೇಕಪ್ಪ, ಡಿವಿಸಿಬಿಲಿಟಿ ರೂಲ್ ಎಲ್ಲ ಹೇಳ್ಕೊಡ್ತೇನೆ ನಿಮ್ಗ. ಸೊ ಅದನ್ನ ಅಪ್ಲೈ ಮಾಡ್ಕೊಂತ ಹೋಗ್ಬಿಡ್ರಿ, ಈಸಿಯಾಗಿ ಗೊತ್ತಾಗ್ಬಿಡ್ತೈತಿ. ಈಗ 4ಕ್ಕೆ ಬರೋಣ ಅಂತ. ಇಲ್ಲಿ ಕೊಟ್ಟಿರತಕ್ಕಂತ ಏನ್ ಕೊನೆ 2 ಸಂಖ್ಯೆಗಳದಾವಲ್ಲ ಬಿಡಿ ಮತ್ತು 10ರ ಸ್ಥಾನದಲ್ಲಿ, ಈ ಸಂಖ್ಯೆಗಳು ಮಾತ್ರ 4ರ ಮಗ್ಗಿಲಿ ಭಾಗ ಹೋಗ್ತಾವೋ ಇಲ್ಲೋ ಚೆಕ್ ಮಾಡ್ಬೇಕಷ್ಟೇ. ಅವು ಹಿಂದ್ ಬೇಕಾದಷ್ಟು ಬರ್ಲಿ, ಹಿಂದ ಈ ರೀತಿ ಬೇಕಾದಷ್ಟು ಸಂಖ್ಯೆಗಳು ಬರ್ಲಿ, ನಮಗೆ ಏನಪ್ಪಾ ಲಾಸ್ಟ್ 2 ಸಂಖ್ಯೆಗಳು ಏನ್ ಕೊಟ್ಟಾರಲ್ಲ ಅವೆರಡು 4ರ ಮಗ್ಗಿಲಿ ಭಾಗ ಹೊಂಟಾವೋ ಇಲ್ಲೋ ಅಷ್ಟೇ. ಏನು ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ ಸಂಖ್ಯೆ ಈಸಿ ಐತಿ.
ಈಗ ನಾ ಏನ್ ಬರತಾನಲ್ಲ ಇದನ್ನ ನೋಟ್ಸ್ ಮಾಡಿ ನೀಟಾಗಿ ಇಟ್ಕೋರಿ. ಅಂದ್ರೆ ನಿಮ್ಗ ಈಗ ನೀವು ಮುಂದ ಕಲ್ಕೊಂತ ಹೋಗ್ತೀರಿ, ಆಮೇಲೆ ನೀವು ಮುಂದಿನ ಚಾಪ್ಟರ್ಗಳು ಕಲ್ಕೊಂತ ಹೋದಂಗೆ ಹಿಂದಿನ ಮರ್ಕೊಂತ ಬರ್ತೀರಿ. ಸೊ ಇವುಗಳನ್ನ ಬರದ ನೀಟಾಗಿ ನೆನಪಿಟ್ಕೋರಿ. ನಿಮಗೆ ನೋಡಿದ ತಕ್ಷಣ ರಿವಿಷನ್ ಆಗಿಬಿಟ್ಟಿರ್ಬೇಕು. ಸೊ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರೋಕಂತ ಸಂಖ್ಯೆಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೊಂಡು ಈ ರೀತಿ ಬರ್ಕೋಬಹುದು. 4ರ ಮಗ್ಗೆಯಲ್ಲಿ ಬರ್ತಿರ್ಬೇಕು ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರೋ ಸಂಖ್ಯೆಗಳು. ಇದು ಈಸಿಯಾಗಿ ಐತಿ. ಸೊ ನೆನಪಿಟ್ಕೋರಿ ಹೆಂಗ್ ಬರುತ್ತ ಅಂತ ಹೇಳಿ. ಈಸಿ ಐತಿ, ಬಹಳ ಟಫ್ ಇಲ್ಲ. ಅಂಡ್ ಈಗ ನೆಕ್ಸ್ಟ್ ಹೋಗೋಣ ಅಂತ. ಇದು ಅರ್ಥ ಆಯ್ತು ಅನ್ಕೊಂತೀನಿ. ಈ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸಲ ನೋಡ್ರಿ ವಿಡಿಯೋನ. ಯಾಕಂದ್ರೆ ನಂದು ಇಷ್ಟು 100% ಕೊಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋಡ್ರಿ. ಅಂಡ್ ಈಗ ನೆಕ್ಸ್ಟ್ 5ಕ್ಕೆ ಹೋಗೋಣ ಅಂತ. ಈಗೇನಪ್ಪ, ಡಿವಿಸಿಬಿಲಿಟಿ ರೂಲ್ 5. ಇದು ಆಗ್ಲೇ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡೋದ್ ಮುಂದೆ ಹೇಳಿದ್ದೆ. ಇದು ನೋಡಿದ ತಕ್ಷಣ ಗೊತ್ತಾಗ್ತೈತಿ ನಿಮಗೆ ಯಾವ ರೀತಿ 5ರ ಮಗ್ಗೆಯಲ್ಲಿ ಹೋಗಲ್ಲ ಅಂತೇಳಿ. ನಿಮಗೆ ಏನಪ್ಪಾ ಅಂದ್ರ ಇದಕ್ಕ ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಇದ್ರ ಅಷ್ಟು ಸಾಕು. ಅದು ದುನಿಯಾನ ಸಂಖ್ಯೆ ಕೊಟ್ಟಿರ್ಲಾರು 1 5 8 3 4 0 ಅಥವಾ 3 6 7 8 9 5 ಈ ಬೇಕಾದ ಸಂಖ್ಯೆ ಕೊಟ್ಟಿರ್ಲವ್ರು. ಇಲ್ಲಿ ಕೊನೆ ಸಂಖ್ಯೆಯಲ್ಲಿ ಮಾತ್ರ ನಿಮಗೆ ಇದಿಷ್ಟು ಮ್ಯಾಟರ್ ಆಗ್ತದೆ. ಇದನ್ನ ನೆನ್ಪಿಟ್ಕೊಳ್ಳಿ. ಬಿಡಿ ಸ್ಥಾನದಲ್ಲಿ ಏನು ಸಂಖ್ಯೆಗಳನ್ನ ಕೊಟ್ಟಾರಲ್ಲ, ಈ ಸಂಖ್ಯೆ ಮಾತ್ರ ನಿಮಗ ಮ್ಯಾಟರ್ ಆಕೈತಿ. ಇಲ್ಲಿ ಏನಾದ್ರೂ ನಿಮಗ 0 ಅಥವಾ 5 ಬಂದಿತ್ತಂದ್ರ 0 ಅಥವಾ 5 ಬಂದಿತ್ತಂದ್ರ ಈಸಿಯಾಗಿ 5ರ ಮಗ್ಗಿಲೆ ಬಾ ಹೋಗ್ತೈತಿ. 5 ಮತ್ತು 10ರ ಕಾನ್ಸೆಪ್ಟ್ ಬಹಳ ಈಸಿ ಐತಿ. ಇದೇ ರೀತಿ 10ರದ ಏನಪ್ಪಾ ಅಂದ್ರೆ ಬಿಡಿ ಸ್ಥಾನದಲ್ಲಿ 0 ಮಾತ್ರ ಇದ್ರೆ ಮುಗಿತು. 10ರ ಮಗ್ಗಿಯಲ್ಲಿ ಈಸಿಯಾಗಿ ಹೋಗ್ತೈತಿ ಅಂತ ಅರ್ಥ. ಬಿಡಿ ಸಂಖ್ಯೆಯಲ್ಲಿ 10 ಇರಬೇಕು. ಇಲ್ಲಿ 5ರ ಮಗ್ಗಿಯಲ್ಲಿ ಏನಾಗ್ತೈತಪ್ಪ, ಬಿಡಿ ಸಂಖ್ಯೆಯಲ್ಲಿ 5 ಮತ್ತು 0 ಎರಡು ಇರಬೇಕು. 10ರ ಮಗ್ಗಿಯಲ್ಲಿ ಬಿಡಿ ಸಂಖ್ಯೆಯಲ್ಲಿ 0 ಇರಬೇಕು. 5ರ ಮಗ್ಗಿಯಲ್ಲಿ ಬಿಡಿ ಸಂಖ್ಯೆಯಲ್ಲಿ 5 ಮತ್ತು 0 ಇರಬೇಕು. ಈಸಿ ಐತಿ, ಹೇಳ್ತಾನಂತ. ಸೊ ಇದಕ್ಕೆ ಬರೋಣ ಅಂತ. ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಏನಿಲ್ಲ, ಬಿಡಿ ಸಂಖ್ಯೆಯಲ್ಲಿ 0 ಮತ್ತು 5 ಅಷ್ಟೇ. ಈಗ ಡಿವಿಸಿಬಿಲಿಟಿ ರೂಲ್ 6 ಬರೋಣ ಅಂತ. ಏನ್ಪಾ 6 ರೂಲ್ ಏನ್ ಹೇಳ್ತೈತಿ ಅಂದ್ರ ಈಸಿ ಐತಿ ನೋಡ್ರಿ. ಡಿವಿಸಿಬಿಲಿಟಿ ರೂಲ್ 6 ಏನಪ್ಪಾ ಅಂದ್ರೆ ಇವ್ ಎರಡೂ ರೂಲ್ಗಳು ಸೇರಿ ಅಪ್ಲೈ ಆಗ್ತಾವ. ಒಂದನೇದು ಬಿಡಿ ಸಂಖ್ಯೆಯಲ್ಲಿ ಸಮ ಸಂಖ್ಯೆನೂ ಇರಬೇಕು ಅಂಡ್ ಕೊಟ್ಟಿರೋ ಎಲ್ಲಾ ಸಂಖ್ಯೆಗಳ ಮೊತ್ತ 3 ಮಗ್ಗಿಲು ಭಾಗ ಹೋಗ್ತಿರ್ಬೇಕು. ಅರ್ಥ ಆಯ್ತಾ? ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೇನೆ ನೋಡ್ರಿ. ಒಂದು ಈ ರೀತಿ ಕೊಟ್ಟಾರಂತ ಇಟ್ಕೋರಿ. ಇದೊಂದು ಯಾವ್ದೋ ಸಂಖ್ಯೆ. ಈಗ ಏನಪ್ಪಾ ಅಂದ್ರ ಈಗ ನೋಡ್ರಿ, ಇಲ್ಲಿ ಬಿಡಿ ಸಂಖ್ಯೆಯಲ್ಲಿ ಸಮ ಸಂಖ್ಯೆನೂ ಐತಾ, ಹೌದಾ? ಅಂಡ್ ಇವೆಲ್ಲಾನು ಕೂಡಿಸಿದಾಗ ಏನಾಗ್ತೈತಿ, 2 7 9 9 8 17. ಬಟ್ ಈ ಸಂಖ್ಯೆ ಏನಾಗ್ತೈತಿಪ್ಪ ಅಂದ್ರ 3 ಮಗ್ಗಿಲಿ ಹೋಗಲ್ಲ. ಸೊ ಇದು 6 ಮಗ್ಗಿಲು ಬರಲ್ಲ, ಹೌದಾ? ಈಗ ಇದೇ ಸಂಖ್ಯೆನ ಈ ರೀತಿ ತಗೊಳ್ಳೋಣ. 279 ತಗೊಂಡ್ವಿ ಅಂತ ಇಟ್ಕೋರಿ. ಈಗ ನೋಡ್ರಿ, ಇಲ್ಲಿ ಬಿಡಿ ಸಂಖ್ಯೆಯಲ್ಲಿ ನಮಗೆ ಏನೈತಿಪ್ಪ, ಬೆಸ ಸಂಖ್ಯೆ ಐತಿ. ಸೊ 2ರ ರೂಲ್ ಅಪ್ಲೈ ಆಗಲ್ಲ. ಬಟ್ ಇದು ಎರಡೂ ಸೇರಿಸಿದ್ರೆ ನಮಗೆ ಏನು ಉತ್ತರ ಬರುತ್ತಪ್ಪ, 7 2 9 9 2 18. ಹೌದಾ? 18 ಬಂತು. ಇದು 3 ಮಗ್ಗಿಲು ಬರುತ್ತಾ 6 ಮಗ್ಗಿಲು ಬರುತ್ತಾ? ಹೌದಾ? ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಇದು 3 ಮಗ್ಗಿಲು ಬರುತ್ತಾ 6 ಮಗ್ಗಿಲು ಬರುತ್ತಾ ಹಂಗಂತೇಳಿ ಇದು ಕಂಪ್ಲೀಟ್ಲಿ ಬಾಗ್ ಹೋಗ್ತದ ನೋಡ್ರಿ. 279 6ರಲ್ಲಿ ಬಾಗ್ ತೆಗಿರಿ. 6 4 24, ಇಲ್ಲಿ 3 ಉಳಿತ, ಹೌದಾ? 6 6 36, ಮತ್ತೆ 3 ಉಳಿತು, ಪಾಯಿಂಟ್ ಕೊಟ್ಟು 0 ತಗೊಂಡು 6 5 30. ಸಿ, ಪಾಯಿಂಟ್ ಬಂತು. ಸೊ ಇದು 6ರ ಮಗ್ಗಿಲೆ ಬಾಗ್ ಹೋಗ್ಲಿಲ್ಲ, ಪಾಯಿಂಟ್ ಬಂತು. ನಿಮಗ ಯಾವ್ದಾರ ಒಂದ ರೂಲ್ ಅಪ್ಲೈ ಆಗಕತ್ರು 6 ರೂಲ್ ಅಪ್ಲೈ ಆಗಲ್ಲ. ನೆನ್ಪಿಟ್ಕೋರಿ. ಇಲ್ಲ 2 ರೂಲ್ ಅಪ್ಲೈ ಆಯ್ತು, 3ರದಾಗ್ಲಿಲ್ಲ. ಇಲ್ಲಿ 3ರದಾಯ್ತು, 2ರದಾಗ್ಲಿಲ್ಲ. ಎರಡೂ ರೂಲ್ಗಳು ಸೇರಿ ಅಪ್ಲೈ ಆದಾಗ ಅದು ಯಾವ ಸಂಖ್ಯೆ ಆಗಿರ್ಬೋದಪ್ಪ ಅಂದ್ರ, ಅಥವಾ ನೀವು ಯಾವ್ದು ತಗೋರಿ ಅಂದ್ರ, ಈಗ ಈ ಸಂಖ್ಯೆ ತಗೊಳ್ಳೋಣ ಅಂತ ಇಟ್ಕೋ, 4356 ತಗೊಳ್ಳೋಣ, ಹೌದಾ? ಈ ಸಂಖ್ಯೆ ತಗೊಂಡಾಗ ಇಲ್ಲಿ ನಮಗ್ ಬಿಡಿ ಸಂಖ್ಯೆಯಲ್ಲಿ ಏನೈತಿಪ್ಪ, 6 ಐತಿ. ಸೊ 2 ರೂಲ್ ಅಪ್ಲೈ ಆಯ್ತು. ಈಗ 3 ರೂಲ್ ಅಪ್ಲೈ ಆಗ್ತದೆ ನೋಡಿ. 4 3 7 7 5 12 12 6 18, ಹೌದಾ? ಬಂದಿರ್ತಕ್ಕಂಥ ಉತ್ತರ 3 ಮಗ್ಗಿಲೂ ಬಂತು. 2 ರೂಲು ಅಪ್ಲೈ ಆಯ್ತು, 3 ರೂಲು ಅಪ್ಲೈ ಆಯ್ತು. ಸೊ ಈ ಸಂಖ್ಯೆ ಏನಾಗ್ತದಪ್ಪ ಅಂದ್ರ 6 ಮಗ್ಗಿಲಿ ಈಸಿಯಾಗಿ ಬಾಗ್ ಹೋಗ್ತದೆ. ಅದನ್ನ ಲೆಕ್ಕ ಹಾಕಿ ನೋಡೋಣ ಅಂತ. 6 7 42,
1 ಉಳಿತ 6 2 12 3 ಉಳಿತ 6 6 36 ಸಿ 726 ಬಂತು. ಈ ರೀತಿ 2 ರೂಲು ಅಪ್ಲೈ ಆಗ್ಬೇಕು, 3 ರೂಲು ಅಪ್ಲೈ ಆಗ್ಬೇಕು. ಈ 3 ರೂಲ್ ಹೆಂಗಪ್ಪ ಅಂದ್ರೆ ಇವೆಲ್ಲಾ ಸಂಖ್ಯೆಗಳನ್ನ ಪ್ಲಸ್ ಮಾಡೋದಷ್ಟೇ. 4 3 7 7 5 12 12 6 18. ಡಿವಿಸಿಬಿಲಿಟಿ ರೂಲ್ 2 and 3 ಮೂರು ಅಪ್ಲೈ ಆದು ಅಂದ್ರೆ 2 ಅಪ್ಲೈ ಆದು ಅಂದ್ರೆ 6 ರೂಲ್ ಅಪ್ಲೈ ಆಗೈತೆ ಅಂತ ಅರ್ಥ. ಈಸಿ ಐತಿ, ನೆನಪಿಟ್ಕೋರಿ. ನಿಮ್ಗೆ ಏನಾರ ಅರ್ಥ ಆಗತ್ತಿಲ್ಪ 6 ರೂಲ್ ಅಂದ್ರೆ ನೋಡ್ರಿ 2 3 6. ಸೊ 2 3 2 ರೂಲ್ ಅಪ್ಲೈ ಆದ್ರೆ ಮುಗೀತು. ಇದೇನಪ್ಪಾ ಅಂದ್ರೆ ಡಿವಿಸಿಬಿಲಿಟಿ ರೂಲ್ 2 ಅಂಡ್ ಡಿವಿಸಿಬಿಲಿಟಿ ರೂಲ್ 3 ಮಸ್ಟ್ ಬಿ ಅಪ್ಲೈ. ಈಗ 2ರದ್ದು ಗೊತ್ತಾಯ್ತಾ ನಿಮಗ, 3ರದ್ದು ಗೊತ್ತಾಯ್ತು, 4ರದ್ದು ಗೊತ್ತಾಯ್ತು, 5ರದ್ದು ಗೊತ್ತಾಯ್ತು, 6ರದ್ದು ಗೊತ್ತಾಯ್ತು. ಈಗ 7 ರೂಲಿಗೆ ಹೋಗೋಣ. ಅಂತ 7ಕ್ಕ ಯಾವುದೇ ರೀತಿಯ ರೂಲ್ ಇಲ್ಲ. ಅದನ್ನ ನಿಮ್ಗೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಆ ರೂಲ್ ಈ ರೂಲ್ ಅಂತೇಳಿ ಸಿಗ್ತಾವ. ಅವು ಯಾವ ಎಲ್ಲಾ ಸಂಖ್ಯೆಯಲ್ಲೂ ಯಾವ ವರ್ಕೌಟ್ ಆಗಲ್ಲ. ಅದನ್ನ ಕಲಿಯಾಕ್ ಹೋಗ್ಬೇಡ್ರಿ. ನಿಮ್ಗೆ ಯಾವ್ದಾದ್ರು ಒಂದು ದೊಡ್ಡ ಸಂಖ್ಯೆಯನ್ನ ಕೊಟ್ಟು ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, 7ರ ಮಗ್ಗಿ ಅನ್ನೋ ಆಪ್ಷನ್ ದಲ್ಲಿ ಇತ್ತಂದ್ರೆ ಟ್ರೈ ಮಾಡ್ರಿ. ಬಟ್ 7ರ ಮಗ್ಗಿಗೆ ಯಾವುದೇ ರೀತಿಯ ಟ್ರಿಕ್ ಇಲ್ಲ, ನೆನಪಿಟ್ಕೋರಿ. ಈಗ ಅದಂತರ ಅರ್ಥ ಆಯ್ತಾ? ಸೊ ನಿಮ್ಗೆ 7ರ ಮಠ ಅಂತ ಗೊತ್ತಾಯ್ತು. ಈಗ ರೂಲ್ ನಂಬರ್ 8ಕ್ಕೆ ಹೋಗೋಣ ಅಂತ. ಈಗ ಡಿವಿಸಿಬಿಲಿಟಿ ರೂಲ್ 8ಗೆ ಬರೋಣ ಅಂತ. ಈಗ ನಿಮಗೆ ಯಾವ್ದಾದ್ರು ಒಂದು ಸಂಖ್ಯೆ ಕೊಟ್ಟಿರ್ತಾರ ಅಂತ ಇಟ್ಕೋರಿ. ಅದ್ ಯಾವ ಸಂಖ್ಯೆ ಆಗಿರ್ಲಿ ಅಂದ್ರೆ ಬೇಕಾದ ಸಂಖ್ಯೆ ತಗೋರಿ. 3,25,568 ಅಥವಾ ನೀವು 6 7 5 3 7 4 4 ಇದೆ 4 ಇದು ಆಕ್ಚುಲಿ. ಈ ರೀತಿ ನಿಮ್ಗೆ ಸಂಖ್ಯೆಗಳನ್ನ ಕೊಟ್ಟಾರ ಅಂತ ಇಟ್ಕೋರಿ. ಯಾವ್ದೋ ರೀತಿ ಆಕ್ಚುಲಿ ಎಕ್ಸಾಮ್ ಅಲ್ಲಿ ಇಷ್ಟ ಕೊಡಲ್ಲ, ಇನ್ನೂ ಜಾಸ್ತಿ ಕೊಟ್ಟಿರ್ತಾರ. ಬಟ್ ಎಕ್ಸಾಂಪಲ್ ತಿಳ್ಕೊರಿ. 8ರ ರೂಲಿಗೆ ಏನ್ ಅಪ್ಲೈ ಆಗ್ತೈತಿಪ್ಪ ಅಂದ್ರ ಲಾಸ್ಟ್ 3 ಸಂಖ್ಯೆಗಳು ಮಾತ್ರ ಅಪ್ಲೈ ಆಗ್ತಾವ. ಡಿವಿಸಿಬಿಲಿಟಿ ರೂಲ್ 8ಗೆ ಏನಾಗ್ತೈತಿಪ್ಪ ಅಂದ್ರೆ ಲಾಸ್ಟ್ 3 ಸಂಖ್ಯೆಗಳು ಮಾತ್ರ ಅಪ್ಲೈ ಆಗ್ತಾವ. ಈ 3 ಸಂಖ್ಯೆಗಳು 8ರ ಮಗ್ಗಿಲೆ ಬಾಗ್ ಹೊಂಟಾವ ಅಂದ್ರ ನೀವು 4ರದ್ದು ಏನ್ ಮಾಡಿದ್ರಿ, ಡಿವಿಸಿಬಿಲಿಟಿ ರೂಲ್ 4ಗೆ ಏನ್ ಮಾಡಿದ್ರಿ, ಲಾಸ್ಟ್ 2 ಡಿಜಿಟ್ಸ್ ಅಷ್ಟೇ ತಗೊಂಡಿದ್ರಿ. ಬಟ್ ಇಲ್ಲಿ ಏನಪ್ಪಾ ಲಾಸ್ಟ್ 3 ಡಿಜಿಟ್ಸ್ ಅಷ್ಟೇ ತಗೋಬೇಕು. ಸೊ ಇವು ಇಷ್ಟು 3 ಸಂಖ್ಯೆಗಳು 8ರ ಮಗ್ಗಿಲಿ ಕಂಪ್ಲೀಟ್ಲಿ ಬಾಗ್ ಹೊಂಟಾವ ಅಂದ್ರೆ ಈಸಿ ಐತಿ, 8ರ ರೂಲ್ ಅಪ್ಲೈ ಆಗ್ತೈತಿ ಅಂತ ಅರ್ಥ. ಈಗ ನೋಡ್ರಿ ಇದು ಅಪ್ಲೈ ಆಗ್ತೈತಿಪ್ಪ. 8 7 56 8 1 8 7 8 1. ಸೊ ಇದು 8ರ ಮಗ್ಗಿಲಿ ಬರುತ್ತಂತ ಅರ್ಥ. ಅವು ಹಿಂದ್ಗಡೆ ಬೇಕಾದಷ್ಟು ಸಂಖ್ಯೆ ಇರಲಿ, ಲಾಸ್ಟ್ 3 ಸಂಖ್ಯೆ. ಈಗ 744ಕ್ಕ 8 ತಗೋಣಂತ ನೋಡ್ರಿ. 8 1 8 9 72 2 ಉಳಿತು 8 8 3 24. ಹೌದಾ? ಇದು 8ರ ಮಗ್ಗಿಲಿ ಭಾಗ ಹೋಯ್ತು, ಇದು 8ರ ಮಗ್ಗಿಲೆ ಭಾಗ ಹೋಯ್ತು. ನಿಮ್ಗೆ ಏನಪ್ಪಾ ಅಂದ್ರ ಲಾಸ್ಟ್ ಬಿಡಿ 10 100ರ ಸ್ಥಾನದಲ್ಲಿರೋ ಸಂಖ್ಯೆಗಳು 8ರ ಮಗ್ಗಿಯಲ್ಲಿ ಭಾಗ ಹೋಗ್ಬೇಕು ಅಷ್ಟೇ. ಅದನ್ನ ನೆನಪಿಟ್ಕೋರಿ. ಎಂಟರ್ ರೂಲ್ ಅರ್ಥ ಆಯ್ತಾ? ಈಗ ಈಗ ಡಿವಿಸಿಬಿಲಿಟಿ ರೂಲ್ 9ಗೆ ಬರೋಣ ಅಂತ. ಈಸಿ ಐತಿ. ಡಿವಿಸಿಬಿಲಿಟಿ ರೂಲ್ 9 ಏನ್ ಹೇಳ್ತೈತಿಪ್ಪ ಅಂದ್ರ ನಿಮ್ಗೆ ಆಲ್ರೆಡಿ ನಾನು ಡಿವಿಸಿಬಿಲಿಟಿ ರೂಲ್ 3 ಹೇಳ್ಕೊಟ್ಟಲ್ಲ. ಈ 3 ಏನಾಗಿರ್ತೈತಿಪ್ಪ ಅಂದ್ರ ನಿಮಗ ಈಗ ಎಕ್ಸಾಂಪಲ್ ನೋಡ್ರಿ, 3 6 ಅಥವಾ ಈ ರೀತಿ ಕೊಟ್ಟಾರ ಅಂತ ಇಟ್ಕೋರಿ. ಈ ಸಂಖ್ಯೆಗಳನ್ನ ನೀವು ಕೂಡಿಸಿದ್ರಿ ಅಂತ ಇಟ್ಕೋರಿ. ಲೈಕ್ 6 3 9 9 6 15. ಈ ಸಂಖ್ಯೆ 3ರ ಮಗ್ಗಿಲಿ ಬಂತು. ಸೊ ಇದು ಈಸಿಯಾಗಿ ಭಾಗೋಯ್ತು. ಈಗ ಈಗ ಡಿವಿಸಿಬಿಲಿಟಿ ರೂಲ್ 3ನ ಅಪ್ಲೈ ಆಗ್ತೈತಿ. ಅದು ಯಾವ ರೀತಿ ಆಗ್ತೈತಿ ಅಂತ ಹೇಳ್ಕೊಡ್ತೇನೆ ನೋಡ್ರಿ. ಒಂದ್ ಸಂಖ್ಯೆ ತಗೊಂಡು ಈಗ ಈ ರೀತಿ ಒಂದ್ ಸಂಖ್ಯೆ ತಗೊಂಡೇವೆ ಅಂತ ಇಟ್ಕೋರಿ. ಇವೆಲ್ಲಾ ಸಂಖ್ಯೆಗಳನ್ನ ಪ್ಲಸ್ ಮಾಡ್ರಿ. ಎಷ್ಟು ಬರುತ್ತಪ್ಪ? 7 2 9 9 6 15 15 7 22 22 3 25 25 2 27 ಬರುತ್ತೆ. ಹೌದಾ? 27 ಬರ್ತಾ ಉತ್ತರ. ಈ ಬರ್ತಕ್ಕಂತ ಸಂಖ್ಯೆ ನಿಮಗೆ ಆಲ್ರೆಡಿ 3ರ ಮಗ್ಗಿಲಿ ಹೋಗ್ತೈತಿ ಭಾಗ. ಬಟ್ ನಮಗ್ ಏನಪ್ಪಾ ಅಂದ್ರ ಈ 3ರ ಮಗ್ಗಿಲು ಹೋಗ್ತಿರ್ಬೇಕು, 9ರ ಮಗ್ಗಿಲು ಬರ್ತಿರ್ಬೇಕು. ಹೌದಾ?
ಡಿವಿಸಿಬಿಲಿಟಿ ರೂಲ್ 3 ಅಪ್ಲೈ ಆಗ್ತೈತಿ. ಬಟ್ ಈ ಸಂಖ್ಯೆ ಏನಾಗಿರ್ಬೇಕಪ್ಪ ಅಂದ್ರ 9ರ ಮಗ್ಗಿಲು ಬರಬೇಕು. ಹೌದಾ? ಡಿವಿಸಿಬಿಲಿಟಿ ರೂಲ್ ಇದಕ್ 3 ಅಪ್ಲೈ ಆಗ್ತೈತಿ. ಡಿವಿಸಿಬಿಲಿಟಿ ರೂಲ್ 3ನ ಅಪ್ಲೈ ಮಾಡ್ರಿ, ಯಾಕಂದ್ರೆ ಎಲ್ಲಾ ಸಂಖ್ಯೆನು ಪ್ಲಸ್ ಮಾಡ್ಕೋರಿ. ಬಟ್ ಬರ್ತಕ್ಕಂತ ಉತ್ತರ ಏನಾಗಿರ್ಬೇಕಪ್ಪ ಅಂದ್ರ ನಿಮಗ 9ರ ಮಗ್ಗಿಲ್ ಹೋಗ್ತೈತಿ ಅಂದ್ರೆ ಈಸಿಯಾಗಿ ಅದು ಏನಾಗ್ತೈತಿಪ್ಪ 9 ರೂಲ್ ಅಪ್ಲೈ ಆಗ್ತೈತಿ. ನೆನಪಿಟ್ಕೋರಿ, ಡಿವಿಸಿಬಿಲಿಟಿ ರೂಲ್ 3 ಅಪ್ಲೈ ಆಗ್ತೈತಿ, ಪ್ಲಸ್ ಅದು ಬಂದಿರತಕ್ಕಂತ ಉತ್ತರ 9ರ ಮಗ್ಗಿಲ್ ಭಾಗ ಹೋಗ್ತಿರ್ಬೇಕು. ಡಿವಿಸಿಬಿಲಿಟಿ ರೂಲ್ 3 ಅಪ್ಲೈ ಆಗ್ತೈತಿ. ಬಟ್ ಬಂದಿರ್ತಕ್ಕಂತ ಉತ್ತರ ಏನಾಗಿರ್ಬೇಕಪ್ಪ ಅಂದ್ರೆ 9ರ ಮಗ್ಗಿಯಲ್ಲಿ ಬರಬೇಕು. ಸೊ ಡಿವಿಸಿಬಿಲಿಟಿ 9ಗೆ ಇದಿಷ್ಟ ಆ ರೂಲ್ ಅಪ್ಲೈ ಆಗ್ತೈತಿ. ಇನ್ನು 10ಗೆ ಬರೋದಾದ್ರೆ 10ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಬಿಡಿ ಸಂಖ್ಯೆಯಲ್ಲಿ 0 ಇರಬೇಕು ಅಂತ ಹೇಳಿ. ಈಸಿಯೆಸ್ಟ್ 10 ಡಿವಿಸಿಬಿಲಿಟಿ ರೂಲ್ ಏನಪ್ಪಾ ಅಂದ್ರೆ ಬಿಡಿ ಸಂಖ್ಯೆಯಲ್ಲಿ 0 ಇರಬೇಕು. ಹೌದಾ? ಈಸಿಯೆಸ್ಟ್ ಡಿವಿಸಿಬಿಲಿಟಿ ರೂಲ್ ಅಂದ್ರೆ ಅದು 10 ಮಾತ್ರ. ಈಗ ಡಿವಿಸಿಬಿಲಿಟಿ ರೂಲ್ 10 ಮಾತ್ರ ಅಂತ ನಿಮ್ಗೆ ಅರ್ಥ ಆಯ್ತಾ? ಈಗ 11ಗೆ ಹೋಗೋಣ ಅಂತ. ಮುಗಿತು, 11 ಲಾಸ್ಟ್, ಅದಾದ್ಮೇಲೆ ಏನ್ ಬೇಡ. ಸೊ 11ಗೆ ಏನಾಗ್ತದಪ್ಪ ಅಂದ್ರೆ ಡಿವಿಸಿಬಿಲಿಟಿ ರೂಲ್ ಒಳಗೆ ಸ್ವಲ್ಪ ಕಷ್ಟಕರವಾಗಿರುವಂತದ್ದು 11. ಬಟ್ ಒನ್ ಟೈಮ್ ನೀವು ಸಾಲ್ವ್ ಮಾಡಿದ್ರಿ ಅಂತ ಇಟ್ಕೋರಿ. ಅದರಲ್ಲಿ ನಿಮ್ಗೆ ಏನ್ ಕೇಳ್ತಾರಪ್ಪ ಅಂದ್ರೆ ಕ್ವಶನ್ ಡೈರೆಕ್ಟ್ ಆಗಿ ನಿಮ್ಗೆ 11 ಮಗ್ಗಿಯಲ್ಲಿ ಹೋಗ್ತದೆ ಅಂತ ಕೇಳಲ್ಲ. 11 ಮಗ್ಗಿಯಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಸಂಖ್ಯೆಗಳನ್ನ ಕೊಟ್ಟು ನಡ್ಬರ್ಕ ಗ್ಯಾಪ್ ಕೊಡ್ತಾರ, ಅಲ್ಲಿ ಯಾವ ಸಂಖ್ಯೆಯನ್ನ ಹಚ್ಚಿದ್ರೆ ಇದು 11ರ ಮಗ್ಗಿಯಲ್ಲಿ ಭಾಗ ಹೋಗ್ತದೆ ಅಂತ ಕೇಳ್ತಾರ. ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಇದನ್ನ ರಬ್ ಮಾಡ್ತೇನೆ. ಡಿವಿಸಿಬಿಲಿಟಿ ರೂಲ್ 11ಕ್ಕೆ ಹೋಗೋಣ ಅಂತ. ಡಿವಿಸಿಬಿಲಿಟಿ ರೂಲ್ 11ಗೆ ಏನ್ ರೂಲ್ ಅಪ್ಲೈ ಆಗ್ತೈತಪ್ಪ? ಈಗ ಎಕ್ಸಾಂಪಲ್ ತಗೋರಿ, ಹಂಗ 33,044 ಕೊಟ್ಟಾರ ಅಂತ ಇಟ್ಕೋರಿ, ಹಂಗ ಜಸ್ಟ್ ಎಕ್ಸಾಂಪಲ್. ಇಲ್ಲಿ ಏನಾಗ್ತೈತಿಪ್ಪ ಅಂದ್ರೆ ನೀವು 2 ಪಾರ್ಟ್ ಅನ್ನ ಡಿವೈಡ್ ಮಾಡ್ಕೋಬೇಕು. ಒಂದು ಬಿಡಿ ಪಾರ್ಟ್ ಅಂದ್ರೆ ಬೆಸ ಪಾರ್ಟ್, ಇನ್ನೊಂದು ಸಮ ಪಾರ್ಟ್. ಏನಪ್ಪಾ ಬೆಸ ಸಂಖ್ಯೆಗಳನ್ನ ಅಂದ್ರೆ ಲೈಕ್ ಬೆಸ ಸಂಖ್ಯೆಯ ಸ್ಥಾನದಲ್ಲಿರುವಂತಹ ಸಂಖ್ಯೆಗಳನ್ನ, ಇದು 1, ಇದು 2, ಇದು 3, ಇದು 4, ಇದು 5. ಹೌದಾ? ಬೆಸ ಸಂಖ್ಯೆಯಲ್ಲಿರುವ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನ ಮಾತ್ರ ಕೂಡಿಸ್ಕೊರಿ. ಲೈಕ್ 4 ಐತಿ, 4 ತಗೊಂಡೆ. 3 ಐತಿ, 3ನೇ ಸ್ಥಾನದಲ್ಲಿ 0 ಐತಿ, 0 ತಗೊಂಡೆ. ಪ್ಲಸ್ 5ನೇ ಸ್ಥಾನದಲ್ಲಿ 3 ಐತಿ, 3 ತಗೊಂಡೆ. 4 3 7 ಆಯ್ತು. ಈಗ ಸಮ ಸಂಖ್ಯೆಯಲ್ಲಿರುವಂತಹ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನ ತಗೊಂಡ್ರಿ. 4 ಪ್ಲಸ್ 3 ಏನ ಸಿಗ್ತೈತಪ್ಪ ಉತ್ತರ? 7 ಸಿಗ್ತೈತಿ. ಹೌದಾ? ಈ ಬಂದಿರ್ತಕ್ಕಂಥ ಉತ್ತರಗಳು ಏನದಾವಲ್ಲ, ಇವೆರಡನ್ನು ಮೈನಸ್ ಮಾಡ್ಕೊರಿ. 7ರಲ್ಲಿ 7 ಹೋದ್ರೆ ಎಷ್ಟಪ್ಪ? 0. ಹೌದಾ? ಈ ಏನ್ ಉತ್ತರ ಸಿಗ್ತೈತಲ್ಲ ನಮಗೆ, ಇದು ಉತ್ತರ, ಈ ಉತ್ತರ 0 ಆಗಿರ್ಲಿ ಅಥವಾ 11 ಆಗಿರ್ಲಿ ಅಥವಾ 22 ಆಗಿರ್ಲಿ 33 ಆಗಿರ್ಲಿ, ಈ ರೀತಿ ಬಂದಿರ್ತಕ್ಕಂಥ ಉತ್ತರಗಳು 11ರ ಮಗ್ಗಿಲಿ ಬರಾತೈತಿಪ್ಪ ಅಂದ್ರ 11ರ ಮಗ್ಗಿಲಿ ಬರಾತೈತಿಪ್ಪ ಅಂದ್ರ ಆ ಸಂಖ್ಯೆ ಇದೇನ್ ಸಂಖ್ಯೆ ಕೊಟ್ಟಿರ್ತಾರಲ್ಲ 11ರ ಮಗ್ಗಿಲಿ ಈಸಿಯಾಗಿ ಭಾಗ ಹೋಗ್ತೈತಿ ಅಂತ ಅರ್ಥ. ನೆನ್ಪಿಟ್ಕೋರಿ. ಈಗ ಎಕ್ಸಾಂಪಲ್ ನೋಡ್ರಿ, ಸಮ ಸಂಖ್ಯೆಯಲ್ಲಿರುವಂತಹ ಸಂಖ್ಯೆಗಳನ್ನ ಮೊದ್ಲೇಕ ನಾವು ತಗೋಬೇಕು. ಲೈಕ್ ಹೇಳ್ದೆ ನೋಡ್ರಿ. ಹೌದಾ? ಸಮ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆಯಲ್ಲಿರುವಂತಹ ಸ್ಥಾನದಲ್ಲಿರುವಂತಹ ಸಂಖ್ಯೆಗಳನ್ನ ನಾವು ಮೊದ್ಲೇಕ ತಗೊಳ್ಳೋಣ. ಏನಪ್ಪಾ ಅಂದ್ರ 1 3 5 ಇವೇನು ಬೆಸ ಸಂಖ್ಯೆಗಳು, ಇವು ಸ್ಥಾನದಲ್ಲಿ ಏನದಾವಪ್ಪ? 4 0 3 ಅದಾವ. ಸೊ ನಾವ್ ಏನ್ ಮಾಡಿದ್ವಿಪ್ಪ? 4 0 3 ಅನ್ನ ತಗೊಂಡ್ವಿ. ಆಮೇಲೆ ಸಮ ಸಂಖ್ಯೆಗಳಲ್ಲಿರುವಂತಹ ಸ್ಥಾನಗಳನ್ನ ತಗೊಳ್ಳೋಂತ ಏನೇನದಾವಪ್ಪ? 4 3 ಐತಿ. ಹೌದಾ? ಈ ಸಂಖ್ಯೆಗಳು ಇವೆರಡಕ್ಕೂ ಉತ್ತರ ಏನಿರುತ್ತಲ್ಲ ಅದನ್ನ ಒಂದಕ್ಕೊಂದು ಮೈನಸ್ ಮಾಡ್ಕೊಂಡಾಗ ನಮಗ ಉತ್ತರ ಏನ್ ಸಿಗುತ್ತಲ್ಲ ಆ ಉತ್ತರ ಈ ಸಂಖ್ಯೆಗಳಲ್ಲಿ ಯಾವ್ದಾದ್ರು ಆಗಿರ್ಬೋದು. ಇದು ಹಿಂಗ ಹೋಗ್ತೈತಿ. 11ರ ಮಗ್ಗಿಲಿ ಎಲ್ಲಿ ಮಠ ಬರುತ್ತಲ್ಲ ಅಲ್ಲಿ ಮಠ ಹೋಗ್ತೈತಿ. ಇದ್ರ ಮೇಲೆ ನಾನು ನಿಮ್ಗೆ ಒಂದೇ ಒಂದು ಕ್ವಶನ್ ಕೊಡ್ತೀನಿ, ಅದು ಯಾವ ರೀತಿ ಎಕ್ಸಾಮ್ ನಲ್ಲಿ ಕೇಳ್ತಾರ ಅನ್ನೋದನ್ನ ಹೇಳ್ಕೊಡ್ತೇನೆ ಅಂತ. ಈಸಿ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. 4,43,000 ಒಂದ್ ಸಂಖ್ಯೆ ಖಾಲಿ ಬಿಟ್ಟು 25 ಕೊಟ್ಟಾರ ಅಂತ ಇಟ್ಕೋರಿ. ಹೌದಾ? ಈ ರೀತಿ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. ಇದು ಸಣ್ಣ ಸಂಖ್ಯೆ ಕೊಟ್ಟೇನೆ, ಅವ್ರು ದೊಡ್ಡ ಸಂಖ್ಯೆ ಕೊಡ್ತಾರ. ಒಮ್ಮೊಮ್ಮೆ 2 ಸ್ಪೇಸ್ ಖಾಲಿ ಬಿಡ್ತಾರ, ಒಮ್ಮೊಮ್ಮೆ 3 ಸ್ಪೇಸ್ ಖಾಲಿ ಬಿಡ್ತಾರ. ನೀವು ಈಸಿಯಾಗಿ
ಈಗ ನಮಗೆ ಆಪ್ಷನ್ಸ್ ಏನ್ ಕೊಟ್ಟಾರಪ್ಪ? 3 ಕೊಟ್ಟಾರ. ಆಪ್ಷನ್ ಬಿ ಏನ್ ಕೊಟ್ಟಾರ? 7 ಕೊಟ್ಟಾರ. ಆಪ್ಷನ್ ಸಿ ಏನ್ ಕೊಟ್ಟಾರ? 5 ಕೊಟ್ಟಾರ. ಆಪ್ಷನ್ ಡಿ ಏನ್ ಕೊಟ್ಟಾರ? 0 ಕೊಟ್ಟಾರ. ಈ ರೀತಿ ಕೊಟ್ಟಾರ ಅಂತ ಇಟ್ಕೋರಿ. ಈಗ ನಮಗ ಈ ಆಪ್ಷನ್ಸ್ ಅಲ್ಲಿ ನಾವು ಕರೆಕ್ಟ್ ಆಪ್ಷನ್ ಯಾವ್ದು ಅಂತ ಕಂಡುಹಿಡಿಬೇಕು. ನೀವು ಇಲ್ಲಿ ಫಸ್ಟಿಗೆ 3 ಹಚ್ಕೊಂಡು 11 ತೆಗೆದು 11 4 44, 11 3 33, 11 ಮಗ್ಗಿ ಬರಲ್ಲ, ಮತ್ತೆ 7 ಹಚ್ಕೊಂಡು ಅವೆಲ್ಲಾ ಲೆಕ್ಕ ಹಾಕೊಂಡ್ ಕುಂತು ಇಷ್ಟೆಲ್ಲಾ ಮಾಡೋ ಬದ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಬಿಡಿ ಸಂಖ್ಯೆಯಲ್ಲಿ ಏನೇನ್ ಸ್ಥಾನ ಇರ್ತಾವಲ್ಲ, ಅಥವಾ ಸಾರಿ ಬೆಸ ಸಂಖ್ಯೆಯಲ್ಲಿ ಏನ್ ಸ್ಥಾನ ಇರ್ತಾವ, 5 ಐತಿ, ಪ್ಲಸ್ ಡ್ಯಾಶ್ ಐತಿ, ಪ್ಲಸ್ 4 ಐತಿ. ಹೌದಾ? 1 2 3 4 5 6 ಬೆಸ ಸಂಖ್ಯೆಯಲ್ಲಿರುವಂತ ಸ್ಥಾನಗಳನ್ನ ಮೊದಲು ತಗೊಳ್ಳೋಣಂತ. 5 ಪ್ಲಸ್ ಡ್ಯಾಶ್ ಪ್ಲಸ್ 4 ಎಷ್ಟಾತ್ಪ? ಇದು ಡ್ಯಾಶ್ ಅಷ್ಟ ಬಿಟ್ಕೊಂಡು ಈಗ ಇದು 9 ಆಯ್ತು. ಹೌದಾ? ಈಗ ಸಮ ಸಂಖ್ಯೆಯಲ್ಲಿರುವಂತ ಸ್ಥಾನಗಳನ್ನ ತಗೋರಿ. 2 3 4 ಏನಾಯ್ತಪ್ಪ? 2 ಪ್ಲಸ್ 3 ಪ್ಲಸ್ 4 ಇಸ್ ಈಕ್ವಲ್ ಟು ಎಷ್ಟಾತ್ಪ? 9 ಆಯ್ತು. ಹೌದಾ? ಈಗ ನಾ ನಿಮ್ಗೆ ಕರೆಕ್ಟ್ ಆಗಿ ಹೇಳಿದ್ದೆ ನೆನಪಿಟ್ಕೋರಿ. ಏನ್ ಬರ್ಬೇಕಪ್ಪ ಅಂದ್ರೆ 0 ಬರ್ಬೇಕು, 11 ಬರ್ಬೇಕು, 22 ಬರ್ಬೇಕು, 33 ಬರ್ಬೇಕು, 44 ಬರ್ಬೇಕು. ಈಗ ಬಂದಿರ್ತಕ್ಕಂಥ ಉತ್ತರ 9ರಲ್ಲಿ 9 ತೆಗೆದ್ರೆ 0 ಬರ್ತೈತಿ ಅಂತ ನಮಗ್ ಗೊತ್ತಾಯ್ತು. ಹೌದಾ? ಬಟ್ ಇಲ್ಲಿ ಡ್ಯಾಶ್ ಅಲ್ಲಿ ಯಾವ ಸಂಖ್ಯೆಯನ್ನ ನಾನು ಹಚ್ಬೇಕ್ರಿ? ಆಪ್ಷನ್ ಅಲ್ಲಿ ನೋಡ್ಕೊರಿ. ಆಪ್ಷನ್ ಅಲ್ಲಿ ಯಾವ ಸಂಖ್ಯೆ, ಈಗ ನಾ ಇಲ್ಲಿ 3 ಹಚ್ಚಿದೆ ಅಂದ್ರೆ ಇದಕ್ಕೆ 3 ಜಾಸ್ತಿ ಮಾಡಿದ್ರೆ ಎಷ್ಟು ಆಗ್ತೈತಪ್ಪ? 12 ಆಕೈತಿ. 12ರಾಗ 9 ಕಳೆದ್ರೆ ಎಷ್ಟು ಬರ್ತೈತಿ ಉತ್ತರ? 3 ಬರ್ತೈತಿ. ಸೊ ಕರೆಕ್ಟ್ ಆಗಲ್ಲ. 7 ಹಚ್ಚಿದ್ರು ಕರೆಕ್ಟ್ ಆಗಲ್ಲ, 5 ಹಚ್ಚಿದ್ರು ಕರೆಕ್ಟ್ ಆಗಲ್ಲ, 0 ಹಚ್ಚಿದ್ರು ಕರೆಕ್ಟ್ ಆಗ್ತದೆ. ಸೊ ನಾ ಇಲ್ಲಿ 0 ಹಚ್ಚಿದೆ ಅಂತ ಇಟ್ಕೋ. ಸೇಮ್ ಉತ್ತರ ಅಂತೂ ಚೇಂಜ್ ಆಗಲ್ಲ. ಸೊ 9ರಲ್ಲಿ 9 ಕಳೆದ್ರೆ ಏನಾಗ್ತೈತಪ್ಪ? 0 ಆಗ್ತೈತಿ. ಸೊ ಬಂದಿರ್ತಕ್ಕಂಥ ಉತ್ತರ ನಮಗ 0 ಸಿಕ್ಕೈತಿ ಅಂದ್ರೆ ಈಸಿಯಾಗಿ 11 ಮಗ್ಗಿಲೆ ಭಾಗ ಹೋಗ್ತೈತಿ ಅಂತ ಅರ್ಥ. ಸೊ ನಾವು ಯಾವ ಆಪ್ಷನ್ ಅನ್ನ ಚೂಸ್ ಮಾಡ್ಬೋದಪ್ಪ? ಆಪ್ಷನ್ ನಂಬರ್ ಡಿ ಅನ್ನ ಚೂಸ್ ಮಾಡ್ಬೋದು. ನೋಡ್ರಿ, ಡಿವಿಸಿಬಿಲಿಟಿ ರೂಲ್ 2 ಈಸಿ ಐತಿ, 3 ಈಸಿ ಐತಿ, 4 ಈಸಿ ಐತಿ, 5 ಈಸಿ ಐತಿ, 6 ಈಸಿ ಐತಿ, 7ಗೆ ಯಾವುದೇ ರೀತಿಯ ರೂಲ್ ಇಲ್ಲ. ಯೂಟ್ಯೂಬ್ ಅಲ್ಲಿ ನೋಡಾಕೂ ಹೋಗ್ಬೇಡ್ರಿ, ಯಾಕಂದ್ರೆ ಅದನ್ನ ಭಾಗ ಹಾಕಿನೇ ನೋಡ್ಬೇಕು. ಯಾಕಂದ್ರೆ ಅದಕ್ಕೆ ಎಲ್ಲ ಸಂಖ್ಯೆಗಳಲ್ಲೂ ಡಿವಿಸಿಬಿಲಿಟಿ ರೂಲ್ 7 ಅಪ್ಲೈ ಆಗಲ್ಲ. ಸೊ 8 ಅನ್ನು ಈಸಿ ಐತಿ, 9 ಹೇಳ್ಕೊಟ್ಟೆ ನಾನು ನಿಮಗೆ. 10 ಅಂತೂ ಮೋಸ್ಟ್ ಈಸಿಯೆಸ್ಟ್, 5 ಮತ್ತು 10. 11 ಇದ್ದ ಸ್ವಲ್ಪ ಟಫ್ ಆಗ್ತೈತಿ. ಅಂಡ್ ಯಾವ್ದು ಟಫ್ ಇರುತ್ತಲ್ಲ ನಿಮಗ ಅದ್ರ ಮ್ಯಾಲನ ಕ್ವಶನ್ಸ್ ಕೇಳೋದು. ಈಗ ನಾನು ನಿಮ್ಗ 4 5 ಸಂಖ್ಯೆಗಳನ್ನ ಕೊಟ್ಟು ಕೇಳಿದೆ, ಬಟ್ ಅವ್ರು ಏನ್ ಮಾಡ್ಬಿಡ್ತಾರಪ್ಪ, ಉಚೋಕ ಒಂದ್ ದೊಡ್ಡ ಸಂಖ್ಯೆಗಳನ್ನ ಕೊಡ್ತಾರ, ಅವಾಗ ಕೇಳ್ತಾರ. ಇಷ್ಟ ನೆನ್ಪಿಟ್ಕೋರಿ. ಬೆಸ ಸಂಖ್ಯೆಯಲ್ಲಿರುವಂತಹ ಸಂಖ್ಯೆಗಳನ್ನ ಪ್ಲಸ್ ಮಾಡ್ಕೋರಿ, ಆಮೇಲೆ ಸಮ ಸಂಖ್ಯೆಯಲ್ಲಿರುವಂತಹ ಸಂಖ್ಯೆಗಳನ್ನ ಪ್ಲಸ್ ಮಾಡ್ಕೋರಿ. ಬೆಸ ಸಂಖ್ಯೆಯಲ್ಲಿರುವ ಸಂಖ್ಯೆಗಳಲ್ಲಿ ಏನು ಉತ್ತರ ಬಂದಿರುತ್ತಲ್ಲ ಅದನ್ನ ಸಮ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಉತ್ತರಕ್ಕೆ ಮೈನಸ್ ಮಾಡ್ಕೋರಿ. ಬಂದಿರತಕ್ಕಂಥ ಉತ್ತರ 0 ಬರಬೇಕು, ಇಲ್ಲ 11 ಮಗ್ಗಿಲಿ ಭಾಗ ಹೋಗ್ಬೇಕು. ಇದೇ ಇವತ್ತಿನ ಕ್ಲಾಸ್. ಚೆನ್ನಾಗಿ ಓದ್ರಿ, ಎಕ್ಸಾಮಿಗೆ ಆಲ್ ದ ಬೆಸ್ಟ್. ಮುಂದಿನ ಕ್ಲಾಸಲ್ಲಿ ಯೂನಿಟ್ ಡಿಜಿಟ್ ಅನ್ನೋದನ್ನ ಹೇಳ್ಕೊಡ್ತೇನೆ ಅಂತ. ಭಾಳ ಈಸಿಯೆಸ್ಟ್, ಅದ್ರ ಮೇಲೂ ಕ್ವಶನ್ಸ್ ಕೇಳ್ತಾರೆ, ಅದ್ರ ಮೇಲೆ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ಗಳನ್ನು ನಾನು ತರ್ತೇನೆ ಅಂತ. ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.